ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಈತಕ್ಕೆ ನಿನ್ನನೆ ಬಯಸಿದ ಹೃದಯ ಭಾಗ 18. ಅವಳನ್ನು ಅಳಿಸಿ ನಗಿಸಿ ಕಾಡಿಸಿ ಉರಿತಿಸಿ ಒಟ್ಟಾರೆ ಯಾವುದೋ ಒಂದು ಮಾರ್ಗದಿಂದ ಅವಳ ಮನಸ್ಸಲ್ಲಿ ಮಡುಗಟ್ಟಿರುವ ಭಾವನೆಗಳ ಹೊರತರುವ ಕೆಲಸವನ್ನು ಶುರು ಮಾಡಿದ್ದಾನೆ ಸಮೃದ್ಧ. ತನ್ನವನ ಪ್ರತಿ ಕಾಳಜಿಯಲ್ಲಿ, ಪ್ರೀತಿಯಲ್ಲಿ, ರೇಗಿಸುವಿಕೆಯಲ್ಲಿ, ತುಂಟಾಟದಲ್ಲಿ ನೆಮ್ಮದಿ ಕಂಡು ಹೇಳುತ್ತೆ. ಮನದಲ್ಲಿನ ಗೊಂದಗಳಿಗೆ ಸ್ವಂತ ತೆಗೆದುಕೊಟ್ಟು ನೆಮ್ಮದಿಯಿಂದ ಮಲಗಿದ್ರಿಬ್ರು. ಅವಳನ್ನೇ ನೋಡುತ್ತಾ ಇದ್ದವನಿಗೆ ಮನದಲ್ಲಿ ನೂರಾರು ಪ್ರಶ್ನೆಗಳು. ನಾನು ಮಾಡಿದ ನಾಟಕ ಇವಳಿಗೆ ತಿಳಿದರೆ ಮಾವ ಅಣ್ಣನನ್ನು ಏನು ಮಾಡಿದ್ರು, ನಿತಿನ್ ಇವಳಿಗೂ ಏನು ಸಂಬಂಧ, ಇಶಿತಾ ಏನಾದ್ಲು ಎಂದು ಚಿಂತಿಸುತ್ತಾ ಮಲಗಿದಾಗ ರಾತ್ರಿ 1 ಗಂಟೆ. ರೀ ಹೇಳಿ ಮೇಲೆ, ಆವಾಗಲೇ ಟೈಮ್ 8 ಗಂಟೆ, ಆಫೀಸ್ಗೆ ತಡೆ ಆಗಲ್ವಾ, ಹೇಳ್ರಿ ಪ್ಲೀಸ್ ಎಂದು 1 ಗಂಟೆಯಿಂದ ಎಚ್ಚರ ಮಾಡಲು ಪ್ರಯತ್ನಿಸುತ್ತಾಳೈತೆ. ಆದರೆ ರಾತ್ರಿ ತನ್ನವಳ ನೋಡುತ್ತಾ ಮಲಗಿದ್ದವನಿಗೆ ಇನ್ನೂ ನಿದ್ದೆ ಆಗಿಲ್ಲ. ಇತಿ ಪ್ಲೀಸ್ ಇನ್ನೂ ಸ್ವಲ್ಪ ಹೊತ್ತು, ಆಮೇಲೆ ಬರ್ತೀನಿ, ನೀನು ತಿಂಡಿ ರೆಡಿ ಮಾಡು ಎಂದು ಮುಸುಕು ಎಳೆದುಕೊಂಡ. ರೀ ಇವಾಗ ಹೇಳ್ತೀರಾ ಇಲ್ವಾ ಎಂದು ಆ ಕಡೆಯಿಂದ ನೋ ರಿಯಾಕ್ಷನ್. ಅಲ್ಲೇ ಇದ್ದ ಜಗ್ನಿಂದ ನೀರು ತೆಗೆದುಕೊಂಡು ಅವನ ಮುಖದ ಮೇಲೆ ಚಿಮ್ಮಿಸಿದ್ಲು. ನೀರು ಬಿದ್ದಾಗ ಎದ್ದು ಕುಳಿತವನು, ಏನು ಬಂದಿರೋದು ನಿನಗೆ, ಡೋಂಟ್ ಯು ಹ್ಯಾವ್ ಮಾನರ್ಸ್, ಮಲಗಿದವರನ್ನು ಹೀಗೆ ಎಬ್ಸೋದು, ಹೇಳ್ತೀನಿ ಅಂದೆ ತಾನೆ ಎಂದು ಕೂಗಾಡಿದ. ಅಷ್ಟೇ, ಅವಳ ಕಣ್ಣುಗಳು ಕೊಳವಾದವು. ಸಾರಿ ಎಂದಳು ತುಸು ಮೆಲ್ಲಗೆ. ಅವಳ ತುಂಬಿದ ಕಣ್ಣುಗಳ ನೋಡಿ ಸಮಾಧಾನಗೊಂಡವ ಅವಳ ಬಳಿ ಹೋದವನು ಅವಳ ನಡುವಿಗೆ ಕೈ ಹಾಕಿ ಬಳಿಗೆ ಎಳೆದುಕೊಂಡ. ಬಿಡಿ, ನಾನು ಹೋಗ್ತೀನಿ, ನಿಮಗೆ ಯಾವಾಗ ಬೇಕೋ ಆವಾಗ ಬನ್ನಿ ಎಂದು ಕೊಸರಾಡುತ್ತಿದ್ದಳು. ಇವಾಗ ಎದ್ದಿದ್ದೀನಿ ತಾನೆ, ಮತ್ತ್ಯಾಕೆ ಕೋಪ ಅಮ್ಮವರಿಗೆ ಎಂದವ ಅವಳ ಕೂದಲಿಗೆ ಹಾಕಿದ್ದ ಕ್ಲಿಪ್ ತೆಗೆದ. ಆಫೀಸ್ಗೆ ಟೈಮ್ ಆಗುತ್ತೆ ಅಂತ ಎಬ್ಸಿದ್ರೆ ನನಗೆ ಬೈತೀರಾ, ಹೋಗಿ ನಿಮ್ಮಿಷ್ಟ, ನನ್ನ ಕ್ಲಿಪ್ ಕೊಡಿ ಎಂದು ಮೂತಿ ತಿರುವಿದ್ಲು. ಹೋ, ನಿನಗೆ ಕೋಪ ಮಾಡ್ಕೊಳ್ಳೋಕ್ಕೂ ಬರುತ್ತಾ, ಆ್ಯಕ್ಚುಲಿ ನಾನು ಕೋಪ ಮಾಡ್ಕೋಬೇಕು, ನಿನಗೆ ಪರ್ಮಿಷನ್ ಕೊಡಬೇಕು ಎಂದು ಕ್ಲಿಪ್ಪನ್ನು ತನ್ನ ಕೂದಲಿಗೆ ಹಾಕಿಕೊಂಡ. ಅವನ ಅವತಾರಕ್ಕೆ ಮನಸಾರೆ ನಕ್ಕಳವಳು. ಅವಳನ್ನು ನೋಡುವುದಕ್ಕೆ ಅವನ ಕಾಯಕ. ನಾನು ನಕ್ಕಿದ್ದು ಶಿಕ್ಷೆ ತಗೋ ಎಂದು ಗಂಭೀರವಾಗಿ. ಅವನ ಗಂಭೀರ ಮುಖಕ್ಕೆ ಅವಳ ನಗು ನಿಂತಿತ್ತು. ಏನು ಎಂದಳು. ಲಿಪ್ ಕಿಸ್ ಎಂದು ಕಣ್ಮುಟುಕಿಸಿದ. ನೋ ಆಗಲ್ಲ ಎಂದು ಅವನ ತಲೆಯಿಂದ ಕ್ಲಿಪ್ ತೆಗೆದು ಅವಳಿಗೆ ಹಾಕಿಕೊಂಡ್ಳು. ಅವನ ಕೈ ಅವಳ ನಡುವನ್ನ ಬಿಟ್ಟೇ ಇಲ್ಲ. ನೀನು ಕೊಡೋವರೆಗೂ ನಾ ಸ್ನಾನಕ್ಕೆ ಹೋಗಲ್ಲ, ನಿನ್ನನ್ನು ಬಿಡೋಲ್ಲ, ಏನಾದರೂ ಮಾಡ್ಕೊಳ್ಳಿ. ಹಂಗ ಈ ಸಮೃದ್ಧ ಪಾಟೀಲ್ಗೆ ಚಾಲೆಂಜಾ? ನಾನು ಮಿಸ್ಸೆಸ್ ಸಮೃದ್ಧ ಪಾಟೀಲ್. ಹೋ, ನೋಡ್ತಿರು ಮಾವ, ಮಾವ ಏನು ಮಾಡ್ತಿದ್ದೀರಾ ರೀ ಎಂದು ಅವನ ಬಾಯಿ ಮುಚ್ಚಿದ್ಲು. ಆದರೆ ಮತ್ತೆ ಕೊಡು ಎಂದು ಅವಳೆಡೆಗೆ ಬಾಗಿದಾಗ ಅವರಪ್ಪನ ಧ್ವನಿ ಕೇಳಿತು. ಏನಾಯಿತು ಅಳಿ ಅಂದರೆ ಎಂದು ಕೇಳಿದಾಗ, ನೋಡಿ ಮಾವ ಐತಿನ, ನಾನು ಕೇಳಿದ ಸ್ವೀಟ್ ಕೊಡೆ ಅಂದರೆ ಕೊಡಲ್ಲ ಅಂತಾಳೆ. ಯಾಕಮ್ಮ ಐತಿ, ಸ್ವೀಟ್ ಕೊಟ್ಟು ಬಾ. ಸರಿಯಪ್ಪ ಎಂದವಳು ಅವನ ಅದರಗಳಿಗೆ ತನ್ನ ಅದರಗಳ ಸೇರಿಸಿದ್ಲು. ಅವನ ಕೈ ಅವಳ ನಡು ಬಿಟ್ಟು ಕೂತಿಗೆ ಹಿಡಿತು. ಅವಳ ಕೈ ಅವನ ಕೂದಲಿಗೆ ಹೋಯಿತು. ಅವರಪ್ಪನೇ ಎಚ್ಚರಿಸುವವರೆಗೂ ಅವರು ಅದೇ ಸ್ಥಿತಿಯಲ್ಲಿದ್ದರು. ಅವನಿಂದ ಹಿಂದೆ ಸರಿದವಳು ಅವನ ಮುಖ ನೋಡಲು ಓಡಿದ್ಲು. ಅವನು ನಗುತ್ತಾ ಬಾತ್ರೂಮ್ ಸೇರಿದ. ಇತಿ ಅಳಿಯಂದ್ರಿಗೇನು ಕೊರತೆ ಮಾಡಬೇಡ ಕಣೆ, ಅವರು ಏನೇ ಕೇಳಿದ್ರು ಕೊಡು ಎನ್ನುತ್ತಾ ತಿಂಡಿ ತಿನ್ನುತ್ತಾ. ಸರಿಯಪ್ಪ ಎಂದವಳು ಅವನ ಪಕ್ಕವೇ ಕುಳಿತಳು ತಿಂಡಿಗೆ. ಅಳಿಯಂದ್ರೆ ಅವಳನ್ನು ಚಿಕ್ಕವಳು, ಏನು ತಪ್ಪು ಮಾಡಿದರೆ ಕ್ಷಮಿಸಿಬಿಡಿ, ಕೈ ಮಾಡಬೇಡಿ, ಹುಟ್ಟಿದಾಗಿಂದನೂ ಕಷ್ಟ ನೋಡಿರೋ ಜೀವ ಅದು, ಅವಳ ಖುಷಿ ನೋಡಿರೋದೇ ಇವಾಗ, ಸರಿ ಹೋದ್ಮೇಲೆ ನಾನು ಅವಳನ್ನು ಕಡೆಗಣಿಸಿಬಿಟ್ಟೆ ಎಂದು ಭಾವುಕರಾದರು. ಅಪ್ಪ ಪ್ಲೀಸ್ ಪದೇ ಪದೇ ಅದನ್ನೇ ಹೇಳಬೇಡಿ ಎಂದು ಹೇಳಿದವಳ ಕಣ್ಣುಗಳು ತುಂಬಿದ್ವು. ಮಾವ ನೀವೇನು ಚಿಂತೆ ಮಾಡಬೇಡಿ, ನನಗೆ ಯಾವುದೋ ಮಂಗು ಕವಿದಿತ್ತು, ಆದರೆ ಇನ್ನು ಮುಂದೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಎಂದು ತುಸು ನಕ್ಕರು ಅಪ್ಪ ಮಗಳು. ನಮ್ಮನೆ ತುಂಬ ಚಿಕ್ಕದು, ಬೇಜಾರು ಮಾಡ್ಕೋಬೇಡಿ, ಇತಿ ಏನಾದರೂ ಹೇಳಿದ್ರೆ ನನಗೆ ಹೇಳಿ. ಹಾಗೆ ಬೆಳಗ್ಗೆ ಯಾವುದೋ ಸ್ವೀಟ್ ಕೇಳಿದ್ರಲ್ಲ, ಅವಳು ಕೊಟ್ಲಾ ಇಲ್ಲ ನಾನೇ ಕೊಡ್ಲಾ ಎಂದರು ಸಹಜವಾಗಿ. ಆದರೆ ಸಮೃದ್ಧಿಗೆ ತಿನ್ನುತ್ತಿದ್ದ ಪುಳಿಯೋಗರೆ ನೆತ್ತಿಗತ್ತಿತ್ತು. ಇತಿ ನಗು ಜೋರಾಗಿತ್ತು. ನಿಧಾನ ಕಣಪ್ಪ ಎಂದು ನೀರು ಕೊಟ್ಟರು. ಇತಿಗೆಡೆಗೆ ಒಂದು ಲುಕ್ ಕೊಟ್ಟು, ರೀ ನಿಮಗೆ ಸ್ವೀಟ್ ಬೇಕಾದರೆ ಅಪ್ಪನನ್ನೇ ಕೇಳಿ ಎಂದು ನಕ್ಕಳ್ವ ಅವಳು. ವಾ ನನಗೆ ಬೇಕಾದ ಸ್ವೀಟ್ ನೀವಲ್ಲ, ಕೇವಲ ನಿಮ್ಮ ಮಗಳು ಕೊಡೋದು ಎಂದಾಗ ಅವಳ ನಗು ನಿಂತಿತ್ತು. ಆದರೆ ಜಯಮರವರಿಗೆ ಏನೊಂದು ತಿಳಿಯುತ್ತಿಲ್ಲ. ಆದರೆ ಪರಿಸ್ಥಿತಿ ತಿಳಿದ ನೇತ್ರಾವತಿಯವರ ಗಂಡನ ಕಿವಿಯಲ್ಲಿ ತಿಳಿಸಿದಾಗ ಮುಜುಗರದಿಂದ ನಕ್ಕರು. ಅವರಿಗೆ ಮಗಳ ಸಂಸಾರ ಚೆನ್ನಾಗಿ ನಡೆಯುತ್ತಿದೆ ಎಂಬುದು ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ. ಇತಿ ನನ್ನ ವಾಲೆಟ್ ಸಿಗ್ತಿಲ್ಲ, ಬಂದು ನೋಡ್ತೀಯಾ ಎಂದು ರೂಮಿನಿಂದ ಕೂಗಿದ ಸಮೃದ್ಧ. ಅವನು ಕರೆದ ಕಾರಣ ತಿಳಿದು ಕೆಂಪಾಗಿ ಹೋದ್ಲು. ಏನ್ರಿ ಎಲ್ಲ ರೆಡಿ ಮಾಡಿಟ್ಟು ಹೋದ್ರು ಮತ್ತೆ ಕರಿತೀರಾ, ಚಿಕ್ಕ ಮಕ್ಕಳ ಹಾಗೆ ಎಂದು ಒಳಗೆ ಬಂದವಳ ಬಿಗಿಯಾಗಿ ಅಪ್ಪಿ. ರೀ ಬಿಡಿ ಎಂದವಳಿಗೂ ಅವನ ತೋಳುಗಳಲ್ಲಿ ಕಳೆದು ಹೋಗುವ ಬಯಕೆ. ಸಾರಿ ಎಂದವನ ಕಣ್ಣೀರು ಅವಳ ಭುಜದ ಮೇಲೆ ಬಿತ್ತು. ಗಾಬರಿಗೊಂಡವಳು ಅವನನ್ನು ದೂರ ಸರಿದ ಅವನನ್ನೇ ದಿಟ್ಟಿಸಿದ್ಲು. ಯಾಕಳ್ತಿದ್ದೀರಾ ಸಮೃದ್ಧ ಎಂದವಳಿಗೂ ದುಃಖ ಒತ್ತರಿಸಿ ಬಂತು ಗಂಡನ ಕಣ್ಣೀರು ನೋಡಿ. ಯಾಕಿಲ್ಲ, ನಿನ್ನ ತುಂಬ ಮಿಸ್ ಮಾಡ್ಕೋತೀನಿ, ನಾಳೆ ಬೇಡ ಪ್ಲೀಸ್, ಇವತ್ತೇ ಬಾರೆ, ಇಲ್ಲಿಂದಲೇ ಮನೆಗೆ ಹೋಗೋಣ ಎಂದು ಮಾತು ಬದಲಾಯಿಸಲು ನೋಡಿದ. ಅದು ಬಿಡಿ, ಸಾರಿ ಯಾಕೆ ಕೇಳಿದ್ದು? ಯಾಕಿಲ್ಲ, ನನ್ನ ಬಗ್ಗೆ ನಿಮಗೆ ಏನೇ ಅಭಿಪ್ರಾಯ ಬಂದರೂ ನನ್ನ ಜೊತೆ ಕುಳಿತು ಸರಿ ಮಾಡಿಕೋ ಆಯಿತಾ, ಪ್ಲೀಸ್ ನನ್ನ ದೂರ ಮಾಡಬೇಡ. ಏನಾಗಿದೆ ನಿಮ್ಗೆ ಇವತ್ತು? ನನ್ನ ಡೈಲಾಗ್ ನೀವು ಹೇಳ್ತಿದ್ದೀರಾ, ನನಗೂ ಅಳು ಬರುತ್ತೆ ನೋಡಿ ಇವಾಗ. ಏನಿಲ್ಲ ಕಣೆ, ಸುಮ್ಮನೆ ಸುಮ್ಮನೆ ಅಂದರೆ
ಲೀವ್ ಇಟ್, ನನಗೆ ಏನಾದರೂ ಕೊಡು, ನಾಳೆವರೆಗೂ ನೆನಪಿರೋ ಹಾಗೆ, ನಿಮಗೆ ಅದೇ ಧ್ಯಾನ, ಹೋಗಿ ಬನ್ನಿ ಒಳ್ಳೆಯದಾಗಲಿ ಎಂದು ಹಿಂತಿರುಗಿದವಳ ಬಳಸಿ ದೀರ್ಘ ಚುಂಬವನ್ನು ಕೊಟ್ಟು ತುಟಿಗಳಿಗೆ ತುಸು ಗಾಯ ಮಾಡಿದ ಹುಡುಗಿ ನಾಚಿ ನೀರಾಳ್ದು. ಅವನು ಹೋಗುವವರೆಗೂ ಅವನ ಜೊತೆಗೆ ಬಂದ್ಲು. ಅವನು ಹೋಗುವವರೆಗೂ ಅವಳನ್ನು ಗೋಡಾಯಿಸಿದ. ಇವತ್ತೇ ಹೋಗೋಣ ಕಣೆ ಎಂದು ಬೇಡಿಕೊಂಡ. ನೋಡ್ತೀನಿ ಎಂದು ಗತ್ತಿನಿಂದ ಹೇಳಿ ಬಿಟ್ಕೊಟ್ಲು. ಹಲೋ, ಯಾರು ನೀನು? ನನಗ್ಯಾಕೋ ತೊಂದರೆ ಕೊಡ್ತಿದ್ಯಾ? ನಾನೇನೋ ಅನ್ಯಾಯ ಮಾಡಿದ್ದೆ ನಿನಗೆ ಎಂದು ಕ್ಯಾಂಟೀನಲ್ಲಿ ಕುಳಿತು ಮಾತನಾಡುತ್ತಿದ್ದಾಳೆ ಸಾನು. ನೀನು ಚೆನ್ನಾಗಿರೋದೇ ಪಾಪ ಕಣೆ, ನೀನು ಯಾಕಷ್ಟು ಚೆನ್ನಾಗಿರೋದು ಅಂತಳಿಂದ ಅವನು ಹೇಳಿದ. ನಿನಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ಆದರೆ ನನ್ನ ಬಿಟ್ಬಿಡು. ಅದೆಂಗಾಗುತ್ತೆ ಚಿನ್ನ? ನೀನು ಅವತ್ತು ಮಾಡಿದ ಅವಮಾನಕ್ಕೆ ನೀನೇ ಬೆಲೆ ತೆರಬೇಕು. ಯಾವಾಗ ಎಂದೋ ಬಿಡು ಎಂದನು ಆತಳೆಂದ. ಪ್ಲೀಸ್ ನನ್ನ ಬಿಟ್ಬಿಡು, ನಾನು ಏನೂ ಮಾಡಿಲ್ಲ. ಏನೂ ಮಾಡಿಲ್ವಾ ಎಂದು ಜೋರಾಗಿ ನಕ್ಕವನು. ಯಾರು ಅಂತ ಹೇಳಿ ಪ್ಲೀಸ್, ಈ ಬಾರಿ ಗೋಗರಿದ್ಲು. ಆಗಲ್ಲ ನನ್ನ ಗಿಳಿಮಿರಿ, ಬಾಯ್ ಎಂದವ ಕರೆ ತುಂಡರಿಸಿದ. ನಾನು ಯಾರಿಗೆ ಯಾವಾಗ ಅನುಮಾನ ಮಾಡಿದ್ದೆ ಎಂದು ಯೋಚಿಸಿದವಳಿಗೆ ನೆನಪಿಗೆ ಬಂದಿದ್ದು ಗಣೇಶ್. ಅವನ ಎಂದುಕೊಂಡವಳು ಅಂದಿನ ನೆನಪಿಗೆ ಜಾರಿದ್ಲು. ಯಾಕೆ ಮಧು, ಅಳ್ತಿದೀಯಾ ಎಂದು ಅಳುತ್ತಿದ್ದ ಗೆಳತಿಯನ್ನು ಸಮಾಧಾನ ಮಾಡುತ್ತಿದ್ಲು ಸಾನು. ಗೆಳತಿಯರು ಅಲ್ಲಿಗೆ ಬಂದ ಸಾನು ಅವಳ ಜೊತೆ ಮಾತಿಗಿಳಿದ್ಲು. ಯಾಕೆ ಮಧು, ಏನಾಯಿತು ಎಂದವಳ ತಬ್ಬಿದಳು ಮಧು. ಆ ಗಣೇಶ್ ಎಂದು ಬಿಕ್ಕದಳು. ಅವಳ ತಲೆ ನೇವರಿಸುತ್ತಾ ಕೇಳಿದಾಗ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಅಂತ ಸುಳ್ಳು ಹೇಳಿ ನನ್ನ ಜೊತೆಗೆ ತಿರುಗಾಡಿದ. ಮೊನ್ನೆ ಅವನ ಬರ್ತಡೇ ಇತ್ತು. ಅವನ ರೂಮಿಗೆ ಕರೆದುಕೊಂಡು ಹೋಗಿ ಕುಡಿಯೋ ನೀರಲ್ಲಿ ಏನೋ ಮಿಕ್ಸ್ ಮಾಡಿ ಕೊಟ್ಟ. ಆಮೇಲೆ ಎಂದು ಮುಖ ಮುಚ್ಚಿದಳು. ಇದನ್ನು ಕೇಳಿದ ಸಾನು ಮೊದಲು ಅವಳ ಕೆನ್ನೆಗೆ ಅಪ್ಪಿಕಿದ್ಲು. ಪ್ರೀತಿ ಮಾಡಿದ ಮೇಲೆ ಮದುವೆ ಆಗೋವರೆಗೂ ದೂರ ಇರಬೇಕಂತ ಗೊತ್ತಾಗಲ್ವಾ? ಛೀ ಎಂದಳು. ಹಾಗಲ್ಲ ಸಾನು, ಅವನ ಮೇಲೆ ನಂಬಿಕೆ ಇಟ್ಟು ಹೋದೆ, ಆದರೆ ಅವನು ಎಲ್ಲ ಮುಗಿದ ಮೇಲೆ ನೀನು ಬೇಡ ಅಂತಿದ್ದಾನೆ ಎಂದು ಮತ್ತೆ ಅಳುವಾಗ ಸಾನು ಕೋಪ ಗಣೇಶ್ ಕಡೆಗೆ ತಿರುಗಿತ್ತು. ನಿನಗೆ ಹೇಳಿ ಏನು ಪ್ರಯೋಜನ ಎಂದು ಅಲ್ಲಿಂದ ನಡೆದ್ಲು. ಅಲ್ಲಿಂದ ಸೀದಾ ಅವನ ಹುಡುಕಿ ಹೊರಟ್ಲು. ಅವಳ ಗೆಳತಿಯರು ಅಷ್ಟೇ ಹೇಳಿದ್ರು ಬಿಡದೆ ಅವನ ಕ್ಲಾಸ್ಗೆ ಬಂದ್ಲು. ಅಲ್ಲಿ ಯಾವುದೋ ಫಂಕ್ಷನ್ ಡಿಸ್ಕಷನ್ ನಡೀತಾ ಇದ್ದ ಕಾರಣ 5-6 ಟೀಚರ್ಸ್, ಕೊನೆಗೆ 100 ಸ್ಟೂಡೆಂಟ್ಸ್ ಇದ್ದರು. ಬಂದವಳೆ ಅವನ ಕೆನ್ನೆಗೆ ಬಾರಿಸಿದ್ಲು. ಯಾಕೋ ನಾಯಿ ಈ ಥರ ಮಾಡಿದೆ ಎಂದು ಸೀದಾ ಅವನ ಕೊರಳ ಪಟ್ಟಿಗೆ ಕೈ ಹಾಕಿದ್ಲು. ಸಾನು, ಏನು ಮಾಡ್ತಿದೀಯಾ ಅಂತ ಗೊತ್ತಾ? ಲೀವ್ ಮೀ ಎಂದು ಅವಮಾನ ಆದಂತಾಗಿತ್ತು. ಗೊತ್ತಿದೆ ಕಣೋ ಮಾಡ್ತಿರೋದು, ಮಧು ಏನೋ ತಪ್ಪು ಮಾಡಿದ್ಲು ಎಂದಾಗ ಅವನ ಸ್ವರ ಅಡುಗಿತ್ತು. ಪ್ರೀತಿನ ಮನಸ್ಸಿಗೋಸ್ಕರ ಮಾಡಬೇಕು, ದೇಹಕ್ಕಾಗಿ ಅಲ್ಲ ಎಂದ್ಲು. ಸಾನು, ನೀನು ನಿನ್ನ ಲಿಮಿಟ್ ಕ್ರಾಸ್ ಮಾಡ್ತಿದೀಯಾ ಎಂದು ಹಲ್ಲು ಕಡಿದ. ನೀನು ಕಣೋ ಲಿಮಿಟ್ ಕ್ರಾಸ್ ಮಾಡಿದ್ದು ಲೋಫರ್ ಎಂದಳು. ಹೇ ಎಂದು ಕೈ ಎತ್ತಿದವನ ಕೈ ಹಿಡಿದು, ಇನ್ನೊಂದು ಸಲ ಅವಳ ತಂಟೆಗೆ ಬರಬೇಡ. ನನಗೆ ಏನಾದರೂ ಗೊತ್ತಾದರೆ ನಿನ್ನ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಎಂದವಳು ಅಲ್ಲಿಂದ ನಡೆದ್ಲು. ಪಾಟೀಲ್ ಮನೆಯ ಹೆಣ್ಣು, ಹಾಗೆಯೇ ವಿದ್ಯಾರ್ಥಿ, ಅದರಿಂದ ಲೆಕ್ಚರ್ಸ್ ಯಾರೂ ಪ್ರಶ್ನಿಸಲಿಲ್ಲ. ಇದರಿಂದ ಅವಮಾನ ಆದ ಗಣೇಶ್ ಮಾತ್ರ ಕೊದಿಯುತ್ತಿದ್ದ. ಯು ವಿಲ್ ಪೇ ಫಾರ್ ದಿಸ್ ಎಂದು ಅರಚಿದ್ದ. ಈ ಘಟನೆ ನೆನೆದ ಸಾನು ಹೃದಯ ಒಂದು ಕ್ಷಣ ಕಂಪಿಸಿತು. ಇದಕ್ಕೆಲ್ಲದಕ್ಕೂ ಮುಕ್ತಿ ಕೊಡಲು ಗಣೇಶನ ಹುಡುಕಿ ನಡೆದ್ಲು. ಏನೋ ಒಂದು ನಿರ್ಧಾರ ಮಾಡಿ. ಇತಿಯನ್ನು ಬಿಟ್ಟು ಹೋಗಲಾರದೆ ಅಲ್ಲಿಂದ ತೆರಳಿದ ಸಮೃದ್ಧವಲ್ಲದ ಮನಸ್ಸಿಂದ. ಅವಳನ್ನು ಕಾಡಿಸೇ ಹೋಗಿದ್ದು ಅವನು. ಅವಳು ಸ್ವಲ್ಪ ದಿನ ಮಟ್ಟಿಗೆ ನೆಮ್ಮದಿಯಾಗಿರಲಿ, ಅಷ್ಟರಲ್ಲಿ ತಾನು ನಿಜವನ್ನು ತಿಳಿಯೋಣ ಎಂದುಕೊಂಡವ ಆಫೀಸ್ ಕಡೆಗೆ ಬಂದ. ಇತಿ ಖುಷಿ ಪಾರವೇ ಇರಲಿಲ್ಲ. ಇನ್ನೇನು ಕಳೆದುಕೊಂಡೆಂಬ ಪ್ರೀತಿ ದೊರಕಿತ್ತು ಅವಳಿಗೆ. ಅಪ್ಪನ ಪ್ರೀತಿಯೂ ಸಿಕ್ಕದೆ, ಚಿಕ್ಕಮ್ಮನ ಕೊಂಕು ಮಾತುಗಳಿಲ್ಲ. ಆದರೆ ತನ್ನ ಅಪ್ಪನ ಪರಿಸ್ಥಿತಿ ಬಗೆಹರಿಸುವ ಜವಾಬ್ದಾರಿ ಅವಳ ಹೆಗಲ ಮೇಲಿತ್ತು. ಚಿಕ್ಕಮ್ಮ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ, ನನಗೆ ಕೆಲಸ ಇದೆ. ಹಾಗೆ ಮನೆಗೆ ಬರುವಾಗ ಏನಾದರೂ ತರಬೇಕಾ ಹೇಳಿ ಅಂದ್ಲು. ಏನು ಬೇಡಮ್ಮ, ನಿನಗೆ ಹಣ ಬೇಕಾದ್ರೆ ಕೇಳು ಎಂದವರಿಗೆ ತಮ್ಮ ಮಗಳು ಈಗಲಾದರೂ ತವರು ಮನೆಯ ಸಂಪತ್ತು ಸವೆಲ್ಲಿ ಎಂಬ ಆಸೆ. ಆದರೆ ಹಣ ಬೇಡ ಎಂದು ಪಕ್ಕದ ಮನೆಯವರ ಸ್ಕೂಟಿ ಪಡೆದು ಹೊರಟ್ಲು. ಸಾನು ಎಲ್ಲವನ್ನ ಅಂತ್ಯ ಮಾಡಬೇಕೆಂದು ತಾನು ಗಣೇಶನ್ನ ಮೀಟ್ ಮಾಡು ಬಂದಿದ್ದು. ಅವನು ಗೆಳೆಯರೊಂದಿಗೆ ನಿಂತಿದ್ದ. ಹಾಯ್ ಗಣೇಶ್ ಎಂದಳು ಭಯವಾದರೂ ತೋರಿದೆ. ಹಾಯ್ ಸಾನು, ನೀನಿಲ್ಲಿ ಎಂದ ಆಶ್ಚರ್ಯದಿಂದ. ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು ಎಂದು ಅವನ ಗೆಳೆಯರ ನೋಡಿದ್ಲು. ಅವರು ತಮಗೆ ಕೆಲಸ ಇಲ್ಲೊಂದು ಅಲ್ಲಿಂದ ಸರಿದ್ರು. ಸರಿ ಹೇಳು ಎಂದ. ಇಲ್ಲಿ ಬೇಡ, ಹೊರಗೆ ಹೋಗೋಣ. ಸರಿ, ಆದರೆ ಎಲ್ಲಿಗೆ? ಅವನಿಗೆ ತಾನಾಗೆ ಕರೆಯುತ್ತಿರಬಹುದು ಆಶ್ಚರ್ಯ. ನಾನು ಹೇಳ್ತೀನಿ, ನಿನ್ನ ಬೈಕ್ ಬೇಡ, ನಾನು ಕಾರಲ್ಲಿ ಹೋಗೋಣ ಎಂದು ಅವನ ಜೊತೆ ಜನರು ಓಡಾಟ ಹೆಚ್ಚಾಗಿರದ ಕೆಫೆಗೆ ಕರೆತಂದ್ಲು. ಒಬ್ಬಳೇ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡುತ್ತಿದ್ದಾಳೆ. ಸಾನು, ಏನು ಹೇಳಬೇಕು ಅಂದೆ ಎಂದು ಗಣೇಶ್ ಮಾತು ಶುರು ಮಾಡಿದಾಗ, ಅದು ಗಣೇಶ್, ಹೇಳು ಸಾನು. ಐ ಆಮ್ ಸಾರಿ. ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ? ನಾನು ನಿನಗೆ ಅಂದು ಎಲ್ಲರ ಮುಂದೆ ಹೊಡೆದು ಅವಮಾನ ಮಾಡಿದ್ದು ಎಂದಾಗ, ಇಲ್ಲ ಸಾನು, ನಮ್ಮಪ್ಪನಿಗೆ ಆಸ್ತಿ ಹುಚ್ಚು, ಅದಕ್ಕೆ ಬಡವರು ಮನೆ ಮಗಳು ಬೇಡ ಅಂದಿದ್ರು ನನ್ನ ಪ್ರೀತಿ ವಿಷಯ ಗೊತ್ತಾದಾಗ. ಆದರೆ ನನಗೆ ಮಧು ತುಂಬ ಇಡಿಸಿದ್ಲು, ಹಾಗಾಗಿ ನಾನು ಈ ಡ್ರಾಮಾ ಮಾಡಿದ್ದು. ನನ್ನ ಅವಳ ನಡುವೆ ಎಲ್ಲ ಮುಗಿದ್ರೆ ಅಪ್ಪ ಏನು ಹೇಳಲ್ಲ ಅಂತ. ಆದರೆ ಅವರು ಮತ್ತೆ ಉಲ್ಟಾ ಹೇಳಿದಾಗ ನಾನು ಈ ಥರ ನಾಟಕ ಮಾಡಿದೆ. ನೀನು ನನಗೆ ಹೊಡೆದ ವಿಷಯ ಕೇಳಿ ನಿಮ್ಮಣ್ಣನ ಕೋಪಕ್ಕೆ ಹೆದರಿ ಮಧು ಒಪ್ಪಿದ್ದಾರೆ. ಥ್ಯಾಂಕ್ ಯು ಎಂದು ಅವಳ ಕೈ ಹಿಡಿದ. ಇವನು ಮಾಡಿದ್ದು ನಾಟಕ, ಆದರೆ ನನ್ನ ಕಾಡಿಸ್ತಿರುವವರು ಯಾರು ಎಂದು ಚಿಂತಿಸಿದವಳ ಫೋನ್ಗೆ ಅವನದೇ ಕರೆ ಬಂತು. ಏನು ಗಿಣಿಮರಿ, ಯಾವುದೋ ಹುಡುಗನ ಜೊತೆ ಕುಳಿತಿದೀಯಾ? ಗಣೇಶ್ ಅಂತ. ಗಣೇಶನೋ ಸುರೇಶನೋ, ಅವನಿಗೂ ನಿನಗೂ ಏನು ಸಂಬಂಧ? ಅದನ್ನು ಕೇಳೋಕೆ ನೀನು ಯಾರು? ನನ್ನ ಗಂಡ ಆಗೋನು ರಾಸ್ಕಲ್ ಎಂದು ಫೋನ್ ಕಾಲ್ ಕಟ್ ಮಾಡಿದ ತಕ್ಷಣ ಅವಳ ಮುಂದೆ ಪ್ರತ್ಯಕ್ಷಳವಾದಳು ಇತಿ. ಬಾಬಿ ಉಗುಳು ನುಂಗಿದ್ಲು. ಇವನ ಜೊತೆಗೆ ಏನು ಮಾಡ್ತಿದೀಯಾ ಸಾಮಾನ್ಯವಾಗಿ ಕೇಳಿದ್ಲು. ಅದು ಬಾಬಿ, ಅವಳ ಹಣೆಯಲ್ಲಿ ಬೆವರು ಜಮೆಯಾಗುತ್ತಿತ್ತು. ಕಾಲೇಜ್ ಬಿಟ್ಟು ಇಲ್ಲೇನು ಮಾಡ್ತಿದೀಯಾ ಸಾನು? ಮೃದುವಾಗಿ ಕೇಳಿದ್ಲು. ನನ್ನ ಫ್ರೆಂಡ್ ಬಾಬಿ, ಗಣೇಶ್ ಅಂತ. ಯಾರಾದ್ರೆ ಏನು, ಹುಡುಗರು ಸರಿ ಇಲ್ಲ, ಹೀಗೆ ಸುತ್ತುತ್ತರವಲ್ಲ ಸಹಜವಾಗಿ ಹೇಳಿದ್ಲು ನಾದಿನಿ ಮೇಲಿನ ಮಮತೆಯಿಂದ. ನೀವು ಸರಿ ಇದ್ದೀರಾ? ಆ ಕಡೆಯಿಂದ ತೂರಿ ಬಂತು ಬಾಣದಂಥ ಪ್ರಶ್ನೆ.
ಸಾನು ಏನು ಹೇಳ್ತಿದೀಯಾ? ನಿಜವಾಗಿಯೂ ಬೇಸರವಾಯ್ತು ಅವಳಿಗೆ. ಸುಮ್ಮನೆ ಇರಿ, ಹುಡುಗರ ಬಗ್ಗೆ ಮಾತಾಡ್ತಿರಲ್ಲ, ನೀವು ಸರಿ ಇದ್ದೀರಾ? ಯಾರ ಜೊತೆ ಬಂದಿದ್ರಿ? ಅಣ್ಣ ಆಫೀಸಲ್ಲಿದ್ದಂತಾನೆ. ಅವಳ ಭಯ ಮುಚ್ಚಿಡಲು ತಾನು ನಾಲಿಗೆ ಹರಿಬಿಟ್ಲು. ಸಾನು, ನಾನು ಅಮ್ಮನ ಮನೆಯಿಂದ ಬಂದೆ. ಮಾತು ಬಿಗಿಯಲ್ಲಿರಲಿ. ಅಲ್ಲಿ ಕುಳಿತವರ ನೋಟ ಹಿಡಿಸಲಿಲ್ಲ ಅವಳಿಗೆ. ಹಾಗೆ ತನ್ನ ನಡೆಯ ಬಗ್ಗೆ ಎಷ್ಟು ಚಿಕ್ಕವಳು ಮಾತಾಡುವುದು ಸಹಿಸಲಾಗಲಿಲ್ಲ. ಹೋ, ಆ ಕಡೆ ಸಹ ಇದ್ದಾರಾ? ನೋಡಿ, ನನಗೆ ನಿಮ್ಮ ವಿಚಾರ ಬೇಡ. ನನಗೆ ಅಣ್ಣ ಎಲ್ಲ ಹೇಳಿದ್ದಾನೆ. ನೀವು ನಿಮ್ಮ ಲಿಮಿಟಲ್ಲೇ ಇರಿ ಎಂದವಳು ಗಣೇಶ್ ಕರೆದುಕೊಂಡು 1 ನಿಮಿಷ ಸಹ ನಿಲ್ಲದೆ ನಡೆದಳು. ಹಿರಿಯ ದುಃಖ ಕಟ್ಟೆ ಹೊಡೆದಿತ್ತು. ಮೊದಲ ಬಾರಿಗೆ ಸಮೃದ್ಧ ಮೇಲೆ ಅನುಮಾನ ಬಂದಿತ್ತು. ಹಾಯ್ ಗಗನ್. ಗುಪ್ತಾ ಕಂಪನಿಯ ಬಿಟ್ಟು ಯಾವುದೋ ಚಿಕ್ಕ ಕಂಪನಿ ನಡೆಸುತ್ತಾ ಗಂಗಾ ನೋಡಿಕೊಂಡು ಬಂದಿದ್ದ ಸಮೃದ್ಧ. ಹಾಯ್ ಸ್ಯಾಮ್, ಬನ್ನಿ ಎಂದು ಅವನನ್ನು ಸ್ವಾಗತಿಸಿದ. ನಿಮ್ಮ ಕಂಪನಿಗೆ ಸೇರಿ ನಿಮ್ಮ ಅನ್ನ ತಿಂದು ನಿಮಗೆ ದ್ರೋಹ ಬಗೆದಿಕ್ಕೆ ಸಾರಿ, ನೇರವಾಗಿ ವಿಷಯಕ್ಕೆ ತಿಳಿಸಿದ. ಇಲ್ಲ ಬಿಡಿ, ಎಲ್ಲ ಆಗಿದ್ದು ಅವಳಿಂದ. ಅವನ ಧ್ವನಿ ಎಳೆದಿತ್ತು. ಯಾರು? ಸತ್ಯ ತಿಳಿಯುವ ಹಂಬಲ ಅವನಿಗೆ. ಯತೀಶ್ವರಿ ನಿಧಾನವಾಗಿ ಉಸಿದ. ಯಾರದು? ಯತಿ ಅವನಿಗೆ ಇನ್ನೂ ತಾನು ಕೇಳಿಸಿಕೊಂಡ ಬೆಲೆ ಅವಮಾನ. ನನ್ನ ಪ್ರೀತಿಯ ಹೆಸರಲ್ಲಿ ನಂಬಿಸಿ ಎಲ್ಲ ಆಸ್ತಿ ಪಡೆದು ಮೋಸ ಮಾಡಿ ಹೋದವಳು ಎಂದು ಗಗನ್ ಹೇಳಿ ಅವಳ ಫೋಟೋ ತೋರಿಸಿದ. ಸಮೃದ್ಧ ಪಾತಾಳಕ್ಕೆ ಕುಸಿದ ಅನುಭವ. 2ರ ಮಾರಿಯೂ ತಪ್ಪು ಗ್ರಹಕ್ಕೆ ಉತ್ತರ ಸಿಕ್ಕಿತ್ತು. ಸಾರಿ, ನಿಮಗೂ ನೋವು ಕೊಟ್ಟೆ ಎಂದ ಕ್ಷೀಣ ಧ್ವನಿಯಲ್ಲಿ. ಇರಲಿ, ಬಂದ ವಿಷಯ. ಅವನು ಎಲ್ಲವನ್ನು ಮರೆಯುವ ಪ್ರಯತ್ನದಲ್ಲಿದ್ದ. ನಾನು ನಮ್ಮ ಒಂದು ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋತೀನಿ. ಲಾಭದ 3/4 ಭಾಗ ನೀವೇ ತಗೊಳ್ಳಿ ಎಂದು ಫೈಲ್ ಅವನ ಎದುರಿಟ್ಟ. ನೋ ಸ್ಯಾಮ್, ಅದು ಅವನಿಗೆ ಇಷ್ಟ ಇಲ್ಲ. ಇಟ್ಸ್ ಮೈ ಲಾಸ್ಟ್ ಡಿಸಿಷನ್. ಈ ಪೇಪರ್ ನೋಡಿ ಸಹಿ ಮಾಡಿರು. ನನ್ನಿಂದ ಆದ ನಷ್ಟಕ್ಕೆ ಚಿಕ್ಕ ಪರಿಹಾರ ಎಂದುಕೊಂಡವ ಅಲ್ಲಿ ನಿಲ್ಲಲಾಗದೆ ಹೊರ ನಡೆದ. ಸಾನು ಹೇಳಿದ ಮಾತುಗಳಿಂದ ನೊಂದು ಬರುತ್ತಿದ್ದ ಇತಿ ತನ್ನ ಸ್ಕೂಟಿ ಕಡೆಗೆ ರಸ್ತೆ ದಾಟಿ ಹೋಗ್ತಿದ್ಲು. ತಲೆಗೆ ತುಂಬ ಸಾನು ನುಡಿದ ಕಠೋರ ಮಾತುಗಳೇ ತುಂಬಿದ್ವು. ಅದೇ ತನದಲ್ಲಿ ಮುಂದೆ ಬರುತ್ತಿದ್ದ ಟ್ರಕ್ ಗಮನಿಸಿದ ನಡೆದ್ಲು. ಇನ್ನೇನು ಅವಳಿಗೆ ಟ್ರಕ್ ಗುದ್ದಬೇಕು. ಅಷ್ಟರಲ್ಲಿ ಅವಳ ಕೈ ಹಿಡಿದು ಎಳೆದುಕೊಂಡ ನಿಹಾರಿಕಾ. ನಿಂಗೆ ಹುಚ್ಚೇನೆ? ರಸ್ತೆ ದಾಟುವಾಗ ಗಮನ ಇಟ್ಕೊಂಡು ಬರಬೇಕು ಎಂದು ಬೈಯುತ್ತಿದ್ದ ನಿಹಾರಿಕಳನ್ನ ಬಲವಾಗಿ ತಬ್ಬಿ ಅತ್ತಳು. ಯಾಕಿತಿ ಕಳೆದಿದೀಯಾ ಎಂದು ಅವಳನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ನೀರು ಕುಡಿಸಿದ್ಲು. ನೀರು, ನನಗೆ ನಿಮ್ಮ ಮೇಲೆ ಕೋಪ ಹೋಗಿಲ್ವೇನೆ ಎಂದು ಬೇಸರದಿಂದ ಕೇಳಿದ್ಲು. ಇಲ್ಲ, ದೇವರಂತ ಅಣ್ಣನ ಬಿಟ್ಟು ಆಸ್ತಿಗಾಗಿ ಯಾರನ್ನು ಮದುವೆ ಆದ ನೀನು ಯಾವತ್ತೂ ಕ್ಷಮಿಸಲ್ಲ. ನಾನು ಮದುವೆ ಆಗಿದ್ದು ಯಾರನ್ನೂ ಅಲ್ಲ ಕಣೆ, ಸಾಧುವನ್ನೇ ಎಂದಾಗ ನಿಹಾರಿಕಾ ಕಣ್ಣುಗಳು ಅಚ್ಚರಿಯಿಂದ ತೆರೆದುಕೊಂಡವು. ಏನೇ ಹೇಳ್ತಿದೀಯಾ ಎಂದು ಅವಳು ಕೇಳಿದಾಗ ಇಲ್ಲಿವರೆಗೂ ನಡೆದ ಎಲ್ಲ ವಿಷಯ ತಿಳಿಸಿದ್ಲು. ಇತಿ, ನೀನು ಹೇಳ್ತಿರೋದು ನಿಜಾನಾ ಎಂದು ನಿಹಾರಿಕಾಗೆ ಕುಣಿಯುವಷ್ಟು ಖುಷಿಯಾಗಿತ್ತು. ಹ್ಞೂ ಎಂದ ಗೆಳತಿಯ ತಬ್ಬಿ ತನ್ನ ಸಂತೋಷ ವ್ಯಕ್ತಪಡಿಸಿದ್ಲು. ನೀರು, ನಾನು ಅಷ್ಟು ಕೆಟ್ಟವಳು ಅನ್ಕೊಂಡ್ಯಾ? ತನ್ನವರ್ಯಾರು ತನ್ನ ನಂಬಿಲ್ಲ ಎಂಬ ನೋವು ಅವಳಿಗೆ. ಸಾರಿ ಕಣೆ, ದುಡುಕಿಬಿಟ್ಟೆ ಎಂದು ಇಬ್ಬರು ರಾಜಿಯಾದರು. ಮುಂದುವರಿಯೋದು.